ಬಿಸಿಲ ತಾಪ ಹೆಚ್ಚಾಗ್ತಾ ಇದ್ದಂತೆ ಭೂಮಿ ಅಂತರ್ಜಲ ಮಟ್ಟ ಕುಸಿತಾ ಇದ್ದು ಕುಶಾಲನಗರ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇದೆ. ಕಾವೇರಿ ತವರು ಕೊಡಗಿನಲ್ಲಿಯೇ ಕುಡಿಯುವ ನೀರಿಗೆ ತತ್ವಾರ ಎದುರಾಗಿದೆ. ಕುಡಿಯುವ ನೀರಿಗಾಗಿ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಪರಿತಪಿಸುವಂತಾಗಿದೆ. ಕುಶಾಲನಗರ ವ್ಯಾಪ್ತಿಯಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ. ನೀರಿನ ಕೊರತೆ ಬಹಳವಾಗಿ ಕಾಡ್ತಾ ಇದೆ. ಹಾಗಾಗಿ ಮನೆ ಮನೆಗೆ ಟ್ಯಾಂಕರ್ನಲ್ಲಿ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಸರ್ಕಾರ ಕೂಡ ಕುಡಿಯುವ ನೀರು ಸರಬರಾಜಿಗೆ ಕ್ರಮ ಕೈಗೊಂಡರೆ ಇತ್ತ ಜನಪ್ರತಿನಿಧಿಗಳು ಕೂಡ ನೀರಿನ ಸಮಸ್ಯೆ ಆಗಿರುವ ಪ್ರದೇಶಗಳಿಗೆ ತೆರಳಿ ನೀರಿನ ಸರಬರಾಜಿಗೆ ಕ್ರಮ ವಹಿಸ್ತಾ ಇದ್ದಾರೆ. ಇನ್ನು ಮುಳ್ಳುಸೋಗೆಯ 2ನೇ ವಾರ್ಡ್ನಲ್ಲಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಂತೋಷ್ ಕುಮಾರ್ ನೀರಿನ ಸರಬರಾಜಿಗೆ ಕ್ರಮ ಕೈಗೊಂಡಿದ್ದಾರೆ. ಈ ಬಾರಿ ಬೇಸಿಗೆ ತೀವ್ರವಾಗಿರುವುದರಿಂದ ನೀರಿನ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ನಾಗರಿಕರು ಮಿತವಾಗಿ ನೀರನ್ನು ಬಳಸಬೇಕು ಎಂದು ಸಂತೋಷ್ ಕುಮಾರ್ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಮುಳ್ಳುಸೋಗೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು. ಕಾವೇರಿ ಹೊಳೆಗೆ ನೀರಿಲ್ಲದ್ರಿಂದ ಎಲ್ಲ ವಾರ್ಡಿನಲ್ಲೂ ನೀರಿನ ಅಭಾವ ಜಾಸ್ತಿ ಆಗಿದೆ. ಅಂತರ್ಜಲನೂ ಕಡಿಮೆ ಆಗುಂಟು. ಹಂಗೆ ನಮ್ಮ ಮುಳ್ಳುಸೋಗೆ ಪಂಚಾಯತಿನ 2ನೇ ವಾರ್ಡಿನ ಜನಗಳಿಗೆ ನೀರಿನ ತೊಂದರೆ. ಇದು ಮುಳ್ಳುಸೋಗೆ ಪಂಚಾಯತಿ ಇದ್ದಿದ್ದರೆ ನಮ್ಮ ವಾರ್ಡಿನಲ್ಲಿ ನೀರಿಗೆ ತೊಂದರೆ ಆಗದಂಗೆ ನಾವು ನೋಡ್ಕೋತಾ ಇದ್ದೀವಿ. ಪುರಸಭೆ ಆದ್ರಿಂದ 2 ದಿವಸದಿಂದ ನೀರು ಬಂದಿಲ್ಲ. ಆದ ಕಾರಣ ಜನರು ಎಲ್ಲರೂ ನಮಗೆ ಫೋನ್ ಮಾಡಿ ಕರೆಗಳು ಕೊಟ್ಟರು, ನೀರಿಲ್ಲ, ಏನು ನೀವು ಪಂಚಾಯತಿಗೆ ಫೋನ್ ಮಾಡಿದ್ದೀರಾ ಅಂತ. ನಾವು ಮಾಡಿದ್ದೆವು ಅಂತಂದು, ಆದರೆ ನೀರು ಬಂದಿಲ್ಲ. ಈ ದಿನ ನಮ್ಮ ಸ್ವಂತ ಖರ್ಚಿನಿಂದನೇ ಬೆಳಗ್ಗೆಯಿಂದ 2 ಟ್ಯಾಂಕರ್ ತರಿಸಿದ್ದೀನಿ. ಇದು 3ನೇ ಟ್ಯಾಂಕರು. ಎಲ್ಲರಿಗೂ ಮನೆಗೆ ಒಂದು 50 ಲೀಟ್ರ್ 100 ಲೀಟ್ರ್ ನೀರು ಹಂಗೆ ತಲುಪಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಇವಾಗ ಮಧ್ಯಾಹ್ನ ಆಗೋತ್ತಿಗೆ ಇದು 3ನೇ ಟ್ಯಾಂಕರ್ ಆಗುಂಟು. ಇನ್ನೂ ಕೆಳಗೆ ಇನ್ನೂ ಎಷ್ಟು ಟ್ಯಾಂಕರ್ ಬೇಕಾಯ್ತದೆ ಅಂತ ಅಂದಾಜು ಒಂದು 5-6 ಟ್ಯಾಂಕ್ ಬೇಕಾಯ್ತದೆ. ಅದನ್ನು ಸಾಯಂಕಾಲದೊಳಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಅದೇ ಥರ ಜನಗಳು ಅಷ್ಟೇ ಅಂತರ್ಜಲ ಕುಸಿದಿರೋದ್ರಿಂದ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ನೀರನ್ನ ಮಿತವಾಗಿ ಬಳಸಬೇಕು. ಇವಾಗ ನಾವು ಕೊಡ್ತಾ ಇರೋ ನೀರನ್ನ ನೀವು ಅತಿಯಾಗಿ ಡೈಲಿ ಸಿಗ್ತದೆ ಅಂತ ಇದು ಮಾಡಿದ್ರೆ ಅದು ಇದಾಯ್ತದೆ. ನೀರನ್ನ ಕಡಿಮೆಯಾಗಿ ಬಳಸಿದ್ರೆ ನಾವು ಕೊಡೋ ನೀರನ್ನ ನಮಗೂ ಕೊಡೋಕ್ಕೆ ಈಸಿ ಆಯ್ತದೆ. 2 ದಿವಸಕ್ಕೆ ನೀವು ನೀರು ಖಾಲಿಯಾಗಿ 2 ದಿವಸಕ್ಕೆ ನೀರಿಲ್ಲ ಅಂದರೆ ಕಷ್ಟ. ಅದನ್ನೇ ಒಂದು 3 ದಿವಸ 4 ದಿವಸ ಹಂಗೆ ಯೂಸ್ ಮಾಡಿಕೊಂಡು ಕಡಿಮೆಯಾಗಿ ಬಳಸ್ಕೊಂಡು ಬಂದರೆ ನೀರಿನ ಅಭಾವನ ಎಲ್ಲರೂ ಸಾಲ್ವ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಮಳೆಯಾಗದೆ ಬಿಸಿಲ ತಾಪ ಇದೇ ರೀತಿ ಮುಂದುವರೆದರೆ ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಜನರನ್ನ ಕಾಡಲಾರಂಭಿಸಿದೆ. ಒಟ್ಟಾರೆ ಬೇಸಿಗೆಯಿಂದ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದು ಈಗಲಾದರೂ ವರುಣನ ಕೃಪೆ ತೋರಲಿ ಅಂತ ಎಲ್ಲರೂ ಆಗಸದತ್ತ ಮುಖ ಮಾಡ್ತಾ ಇದ್ದಾರೆ. ಆ ಬಕೆಟ್ ಕೊಡು.